ಇಷ್ಟು ದಿನ ಆಗಿದ್ದು ಕೆಟ್ಟಗಳಿಗೆ ಸರ್. ಇನ್ನು ಮುಂದೆ ಆದರೂ ಮಕ್ಳಿಗೋಸ್ಕರ ಗಂಡಂಗೋಸ್ಕರ ಜೀವನ ಮಾಡಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಎಲ್ಲ ಮರೆತು ಹೊಸ ಜೀವನ ಶುರು ಮಾಡ್ತೀವಿ, ಚೆನ್ನಾಗಿರ್ತೀವಿ ಸರ್ ಮುಂದಿನ ದಿನಗಳಲ್ಲಿ. 6 months later. ಮಿಸಸ್ ಹೋಗಿದಂತೂ ನಾನು ಅವನ ಜೊತೆಲೇ ಹೋಗ್ತೀನಿ ಅಂತ, ಆದ್ರೆ ನನ್ನ ಸಾಯಿಸ್ತೀನಿ ಸಂತೂ ಹೇಳಿ ಸಾಯಂಕಾಲ ಒಳಗೆ ನೀನು ಮರ್ಡರ್ ಮಾಡಿಸ್ತೀನಿ ನನಗೆ ಗೊತ್ತು, ನೀನು ಸುಮ್ಮನೆ ಬಿಟ್ಟು ಅನ್ಕೊಂಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ನನ್ನ ಪಾಡು ನಾನು PG ಮಾಡ್ಕೊಂಡಿದ್ದೀನಿ, ಯಾವನ್ ಮನೆಗೂ ಹೋಗಿಲ್ಲ, ನನ್ಗೆ ಯಾವನ್ ಟೆಚ್ಚಲ್ಲೂ ಇಲ್ಲ, ಯಾವನ್ ಜೊತೆನೂ ನಾನು ಮಾತಾಡ್ತಾ ಇಲ್ಲ. ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡಿದ್ದಾರೆ, ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಪ್ರಪಂಚದಲ್ಲಿ 3 ಬಿಟ್ಟು ನಿಂತಿರೋ ಗಂಡ ಹೆಂಡತಿರು ಯಾರಾದ್ರೂ ಇದ್ರೆ ಅದು ಈ ಮಂಜು ಲೀಲಾನೇ ಬಿಡ್ರಿ. ಅಲ್ಲ ಅದ್ ಯಾವ ಮುಹೂರ್ತದಲ್ಲಿ ಮದುವೆ ಆದ್ರೋ ಹಂದಿ ನಾಯಿಗಳಿಗಿಂತ ಕೆಟ್ಟದಾಗ ಕಿತ್ತಾಡ್ಕೊಂಡ್ ಸಾಯ್ತಾವ್ರೆ. ಆದ್ರೂ ಈ ಗುದ್ದಾಡೋ ಗ್ಯಾಪ್ ಅಲ್ಲಿ 3 ಮಕ್ಳು ಬೇರೆ ಹುಟ್ಸವ್ರಲ್ಲ. ಈ ಕಿತ್ತೋದ್ ನನ್ ಮಕ್ಳನ್ ಸರಿ ಮಾಡಕ್ಕೆ ಪಾಪ ವಿದ್ಯಾ ಮಲ್ನಾಡ್ ಅವರು 3 ಗಂಟೆ ಲೈವ್ ಕಾರ್ಯಕ್ರಮ ಮಾಡಿ ಕೌನ್ಸಿಲಿಂಗ್ ಕೊಟ್ರು. ಏನ್ ಪ್ರಯೋಜನ? ಏನು ಇಲ್ಲ. ಜನ ಎಲ್ಲ ಪಾಪ ಇನ್ನಾದ್ರೂ ಗಂಡ ಹೆಂಡ್ತಿರ್ ಚೆನ್ನಾಗಿರ್ಲಿ, ಇವ್ರ ಮಕ್ಳು ಚೆನ್ನಾಗಿರ್ಲಿ ಅಂತ ಇವರಿಗೆ ಸಿಂಪತಿಯಿಂದ ಲೈಕ್ಸ್ ಫಾಲೋಸ್ ಕೊಟ್ರು. ಅದೇ ಫಾಲೋವರ್ಸ್ ಇಟ್ಕೊಂಡು ಈ ನನ್ನ ಮಕ್ಳು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಶೋಕಿ ಮಾಡ್ಕೊಂಡು ನಿಂತಿದ್ರು. ಈಗ ನೋಡಿದ್ರೆ ಮಳೆಗಾಲದಲ್ಲಿ ಮೊಲ್ಲಾಗ್ರ, ಚಳಿಗಾಲದಲ್ಲಿ ವಯಾಗ್ರ ಅಂದಂಗೆ ಸೀಸನ್ ಚೇಂಜ್ ಆದಂಗೆಲ್ಲ ರೀಸನ್ ಹುಡಿಕೊಂಡು ಕಿರಿಕ್ ಮಾಡ್ಕೊಂತಾವ್ರೆ. ನಿಮ್ಗೇನ್ ಮಾಡಕ್ ಬೇರೆ ಕ್ಯಾಮ್ ಇಲ್ವಾ? ಅದ್ರಲ್ಲೂ ಈ ಮಂಜ, ಇವನ್ ಬೋರಿ ಮಂಜ ಅಲ್ಲ, ಮಿಂಡ್ರಿ ಮಂಜ. ಇವನ್ ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ಹಾಕೊಂಡಿದ್ದ ನೋಡಿ, ಸ್ಟೋರಿ ಟೆಲ್ಲರ್ ಅಂತೆ. ಕತೆ ಚೆನ್ನಾಗಿ ಹೇಳ್ಕೊಂಡೆ ಇಡೀ ಕರ್ನಾಟಕದ ಜನನ ಬಕ್ರಾ ಮಾಡ್ದ. ಇನ್ನೂ ಮಾಡೋಕ್ ಟ್ರೈ ಮಾಡ್ತಾನೆ ಅವನೇ. ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್, ನಾನು ಕಿಡ್ನಿ ಕೊಡ್ತಾ ಇದೀನಿ, ನಾನು ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ಕಷ್ಟದಲ್ಲಿದ್ದೀನಿ, ಕಿಡ್ನಿ, ಲಿವರ್, ಗುರ್ದ ಎಲ್ಲಾ ಮಾರ್ಕೋತಾ ಇದೀನಿ ಅಂತ ಗೋಳ ಆಡ್ತಾ ಇದ್ದ. ಇದಾದ್ಮೇಲೆ ಇವನ್ ಹೆಂಡತಿ ಅನ್ನಿಸ್ಕೊಂಡೋಳು ಒಂದ್ ವಿಡಿಯೋಲಿ ಇವನ್ ಬಗ್ಗೆ ಹಿಂಗಂದಿದ್ದಾಳೆ. 8 ತಿಂಗಳಿಂದ 2 ದಿನ ಕೆಲ್ಸಕ್ಕೆ ಹೋಗಿದ್ದಾನೆ, 2 ದಿನಾನು ಕೆಲ್ಸಕ್ಕೆ ಹೋದಾಗ ವಿಡಿಯೋ ಮಾಡಿ ಹಾಕಿದ್ದಾನೆ. ಅಷ್ಟು ಬಿಟ್ಟು ಬೇರೆ ಡೈಲಿ ಹೋಗು ದುಡ್ಕೊ ಬಂದು ಏನು ತಂದ ಹಾಕಿಲ್ಲ. ಬರೋ ಪ್ರಮೋಷನ್ ದುಡ್ಡಲ್ಲಿ ಆ ಮನೆ ಮೇಂಟೈನ್ ಹಾಕ್ತಾ ಇದ್ದಿದ್ದ. ಇದಕ್ಕೆ ಈ ಮಿಂಡ್ರಿ ಮಂಜ ಇನ್ನೊಂದ್ ವಿಡಿಯೋಲಿ ಏನ್ ರಿಪ್ಲೈ ಕೊಟ್ಟಿದ್ದಾನೆ ನೋಡಿ. ಪ್ರಮೋಷನ್ ದುಡ್ಡಲ್ಲಿ ಚಿಂತೆ ಅಂತ ಹೇಳ್ತಿಲ್ಲ. ನನಗೆ ಇನ್ಕಮ್ 80,000 ಬರ್ತಾ ಇತ್ತು, ನಾನೇ ಪ್ರಮೋಷನ್ ಮಾಡಕ್ ಹೋಗಿ, ನನ್ನ ಪ್ರಮೋಷನ್ ಬೇಕಾಗಿಲ್ಲ, ನನಗೆ ಅರ್ಥ ಆಯ್ತಲ್ಲ. ಹೇಳ್ತಾ ಇದ್ನಲ್ಲ, ನಾನು ದುಡ್ಡು ನಾನೇ ತಿನ್ಕೋತೀನಿ. ನನ್ನ ಡ್ರೈವರ್ 60,000 ಕೊಡ್ತಾ ಇದ್ದೀನಿ, ಇನ್ನೊಂದು ಗಾಡಿ 20,000 ಕೊಡ್ತೇನೆ. ನನ್ನ ರಾಯಲ್ 80,000 ಬರ್ತಾ ಇದೆ, ನಂದು ಇರೋದೇ ಬರೀ 35,000 EMI. ಇನ್ನು ಎಷ್ಟು ನಂದು 45,000 ರೂಪಾಯಿ ನಾನು ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ನನ್ನ ಮಕ್ಕಳು ನಾನೆಲ್ಲ ತಿನ್ಕೊಂಬೋದಾಯ್ತು. ನೋಡಿದ್ರೇನಪ್ಪ, ಸಾಹುಕಾರ ಕೂತ್ಕೊಂಡ್ರು ತಿಂಗಳಿಗೆ 80,000 ದುಡ್ಡು ಬರುತ್ತಂತೆ. ಅದಕ್ಕೆ ಈ ಲಾರ್ಡ್ ಲಕ್ಪತಿ ಮಗ ಕೆಲ್ಸಕ್ಕೆ ಹೋಗಲ್ವಂತೆ. ಈಗ ತಿಂಗಳಿಗೆ 80,000 ಬರುತ್ತೆ, ಅದಕ್ಕೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಹೇಳ್ತಿರೋ ಇವನು ಅದೇ 4 ದಿನದ ಹಿಂದೆ ಮಾಡಿರೋ ವಿಡಿಯೋಲಿ ತುಂಬಾ ಕಷ್ಟ, ದುಡ್ಡಿಲ್ಲ, ಕಿಡ್ನಿ ಮಾರ್ತೀನಿ ಅಂತ ಗೋಳಾಡ್ಕೊಂಡು ಓವರ್ ಆಕ್ಟಿಂಗ್ ಮಾಡ್ತಿದ್ನಲ್ಲ. ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್, ನಾನು ಕಿಡ್ನಿ ಕೊಡ್ತಾ ಇದೀನಿ, ನನ್ನ ಹತ್ರ ಈ ಸರ್ಗಾಸೋ ನಾಟಕ ಆಡ್ಬೇಡ. ಇದಾದ್ಮೇಲೆ ಇವನು ಈ ಅಳೋ ವಿಡಿಯೋದಲ್ಲಿ ಏನ್ ಹೇಳಿದ ನೋಡಿ. 63K ಇದೆ ನಂದು, ನನಗೆ ಇದಕ್ಕೆ ಮಾಡಿ ಫ್ರೆಂಡ್ಸ್, ನನಗೆ ವಾಯ್ಸ್ ಮೆಸೇಜ್ ಮಾಡಿ, ನಾನು ಬರ್ತೀನಿ, ನೀವ್ ಎಲ್ಲಿ ಕರಿತೀರೋ ಅಲ್ಲಿ ಬರ್ತೀನಿ. ತುಂಬಾ ಕಷ್ಟ ಇದೆ ಅಂತ ಗೋಳಾಡೋ ಗ್ಯಾಪ್ ಅಲ್ಲಿ ಅಣ್ಣ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಪ್ರಮೋಟ್ ಮಾಡ್ಕೊಂತಾವನೆ. ಅಲ್ಲ, ನನಗೆ ಅರ್ಥ ಆಗದೆ ಇರೋ ವಿಚಾರ ಏನ್ ಗೊತ್ತಾ, ಈ ಮುಖಗಳು ನೋಡಿದ್ರೆ ಬರೋ ಕಸ್ಟಮರ್ಸ್ ಬರಲ್ಲ, ಆದ್ರೂ ಅದ್ ಹೆಂಗೆ ಇಂತ ಕಿತ್ತೋದ್ ನನ್ ಮಕ್ಳನ್ ಕರೆದು ಪ್ರಮೋಷನ್ ಮಾಡಿಸ್ತಾರೆ ಅಂತ. ಅಯ್ಯೋ ಏನ್ ಜನಗಳೇನೋ. ಒಂದ್ ಕಡೆ ಪ್ರಮೋಷನ್ಸ್ ಇದ್ರೆ ನನ್ಗೆ ಮೆಸೇಜ್ ಮಾಡಿ ಅಂದೋನು, ಇನ್ನೊಂದ್ ಕಡೆ ಅದೇ ಪ್ರಮೋಷನ್ಸ್ ಬಗ್ಗೆ ಏನ್ ದುರಹಂಕಾರದಲ್ಲಿ ಮಾತಾಡಿದ ನೋಡಿ. ನನಗೆ ಇನ್ಕಮ್ 80,000 ಬರ್ತಾ ಇತ್ತು, ನಾನೇ ಪ್ರಮೋಷನ್ ಮಾಡಕ್ ಹೋಗಿ, ನನ್ನ ಪ್ರಮೋಷನ್ ಬೇಕಾಗಿಲ್ಲ, ನನಗೆ ಅರ್ಥ ಆಯ್ತಲ್ಲ. ಸೊ ಬೇಸಿಕಲಿ ಪ್ರಮೋಷನ್ಸ್ ದುಡ್ಡು ನೋಡಿದ ಮೇಲೆ ಇಬ್ರು ದುರಾಸೆಗೆ ಬಿದ್ದು ಕಿತ್ತಾಡ್ಕೊಂಡವ್ರೆ, ಅಥವಾ ಇಬ್ರು ಸೇರ್ಕೊಂಡೆ ಹೈನಾತಿ ಡ್ರಾಮಾ ಮಾಡ್ಕೊಂಡು ಜನರನ್ನ ಬಕ್ರಾ ಮಾಡಕ್ ನೋಡ್ತಾವ್ರೆ. ಆದ್ರೆ ನಮ್ ಜನ ಇವ್ರ 3rd ಕ್ಲಾಸ್ ಡ್ರಾಮಾಗಳನ್ನ ನೋಡಿ ಹುಷಾರಾಗ್ಬಿಟ್ಟವ್ರೆ ಬಿಡ್ರಿ. ಆಲ್ರೆಡಿ ನೀವು ಮಿಸ್ಟರ್ ಬಕ್ರಾ ಆಗಿರೋರಾ? ಯಾಕೆ ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು, ಡಲ್ ಆದ್ರೆ ಜೀವನ ಹೊರಟುಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ ಸುಸ್ವಾಗತಂ. ಇವ್ರಿಬ್ಬರದು ಡ್ರಾಮಾ ಅಂತ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಇಲ್ಲಿ ಒಂದ್ ಕಡೆ ಅವನ್ ಮೇಲೆ ಇವಳ ಮೇಲೆ ಅವನು ಕೆಸರಲ್ಲ ಕಕ್ಕನೆ ಎರ್ಚಾಡ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ. ಅದೇ ಇನ್ನೊಂದ್ ಕಡೆ ಇವಳ ಅಕೌಂಟ್ ನಲ್ಲಿ ನೆನ್ನೆ ಈ ವಿಡಿಯೋ ಹಾಕಿದಾಳೆ, ಇವನು ಈ ವಿಡಿಯೋ ಹಾಕೊಂಡಿದ್ದಾನೆ. ಯಾರಾದ್ರೂ ಕಿತ್ತಾಡ್ಕೊಂಡಿರೋ ಗಂಡ ಹೆಂಡತಿರು ಈ ತರ ಜೊತೆಲ್ ರೀಲ್ಸ್ ಮಾಡಿ ಹಾಕ್ತಾರ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಚೀಪ್ ಗಿಮಿಕ್ಸ್ ಗಳು ಜಾಸ್ತಿ ಆಗೋಗ್ತಿದಾವೆ. ವ್ಯೂಸ್ ಕಮ್ಮಿ ಆಗ್ತು ಅಂತಿದ್ದಂಗೆ ಗರ್ಲ್ ಫ್ರೆಂಡ್ ರಿವೀಲ್ ಅಂತ ವಿಡಿಯೋ ಮಾಡೋದು, ಅದು ಬಿಟ್ರೆ ಪ್ರೆಗ್ನೆನ್ಸಿ ರಿವೀಲ್, ಆಮೇಲೆ ಪ್ರಾಂಕ್ ಗಳು, ಇಲ್ಲ ಗಂಡ ಹೆಂಡತಿರ್ ಜಗಳಗಳು. ಇಂತದ್ ಮಾಡಿದ್ರೆ ಅಲ್ವೇ ಜನ ಇವ್ರ ಕಡೆ ತಿರುಗ್ ನೋಡೋದು, ಇವ್ರ ವಿಡಿಯೋಸ್ ವೈರಲ್ ಆಗೋದು, ಇವ್ರಿಗೆ ಜಾಸ್ತಿ ಪ್ರಮೋಷನ್ಸ್ ಬರೋದು.
ಈ ತರ ನೋಡಿದ್ರೆ ಈ ತರ ಮಾಡ್ತಾ ಇದ್ದಾಳೆ. ಇವಾಗ ನೋಡಿದ್ರೆ ಎಲ್ಲ ಫೀಸಿನಲ್ಲಿ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾಳೆ. ಇವಳ ಹತ್ರ ಕಾಸು ಇರಲಿಲ್ಲ, ಫೋನು ಇರಲಿಲ್ಲ. ಫೀಸ್ ಯಾರು ಕೊಟ್ರು, ಫೋನ್ ಯಾರು ಕೊಟ್ರು ಫ್ರೆಂಡ್ಸ್? ಇದೆಲ್ಲ ಯಾರು ಕೇಳಲ್ವಾ? ಅಲ್ಲ, ಒಬ್ಬ ಗಂಡ್ಸಾಗಿ ತಾಳಿ ಕಟ್ಟಿರೋ ಗಂಡ್ನಾಗಿ ಇವನ್ ಹೆಂಡ್ತಿನ ಪ್ರಶ್ನೆ ಮಾಡ್ಬೇಕು. ಅದನ್ ಬಿಟ್ಟು ಒಳ್ಳೆ ಪಾಂಡು ಪೌಡೆ ತರ ಯಾರು ಪ್ರಶ್ನೆ ಮಾಡಕ್ಕಿಲ್ವಾ ಫ್ರೆಂಡ್ಸ್ ಅಂತ ಕೇಳ್ತಾವನಲ್ಲ. ಹಿಂಗೆ ಯಾರು ಕೇಳಕ್ಕಿಲ್ವಾ ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ನ ಮನೆ ಒಳಗ್ ಬಿಟ್ಕೊಂಡಿರೋದಕ್ಕೆ ಇವತ್ತು ನಿನ್ ಮನೆ 3 ಬಾಗ್ಲು ಊರ್ ಬಾಗ್ಲು ಆಗಿ ನಿಂತಿರೋದು. ಇನ್ನು ಮೇಲಾದ್ರೂ ಇವ್ರ ಸಹಾಯ ಕೇಳೋದ್ ಬಿಟ್ಟು ಗಂಡ್ಸ್ ತರ ಬದುಕು. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನೆ ಮೈ ಬೆಳೆಸ್ಕೊಂಡು. ಏನಿದೆ ಕೇಸ್ ಮುಗಿಸ್ಕೊಮ್ಮ, ಒಳಗಡೆ ಹೋಗ್ಬಿಟ್ರೆ ಯಾರು ಬಿಡಿಸೋರಂತೂ ಇಲ್ಲ. ನಾನಂತೂ ಬರೋನೇ ಅಲ್ಲ, ಅರ್ಥ ಆಯ್ತಾ? ಬೇಜಾರಂತೂ ಮಾಡ್ಕೊಂಬೇಡ. ಈಗ ಆಷಾಢ ಅಲ್ವಾ, ಅದಕ್ಕೆ ಹೆಂಡತಿ ಹೋದ್ರು ಪರವಾಗಿಲ್ಲ ಇರ್ತೀನಿ ಅಂತ ಅವನೇ. ಅದೇ ಆಷಾಢ ಮುಗ್ದು ಚಳಿಗಾಲ ಶುರುವಾಗ್ಲಿ ಅಂತ ಗೋಳಾಡೋಕ್ ಶುರು ಮಾಡ್ತಾನೆ. ಆಷಾಢ ಮುಗ್ದಿದೆ, ಬರೋ ತಿಂಗಳು 16ನೇ ತಾರೀಕು ನನ್ ಮದುವೆ ಆಗೋದಂತೂ ನಿಜನೇ ಅಮ್ಮ, ಬೇಜಾರ್ ಮಾಡ್ಕೊಂಬೇಡ. ನಿಂದೇನಿದು ಕೇಸ್ ಮುಗಿಸ್ಕೊಂಬಿಡು, ಅರ್ಥ ಆಯ್ತಾ? ನಾನ್ ಹೇಳಿಲ್ವಾ ಇವನಿಗೆ ಬರೀ ಕಬಡ್ಡಿದೇ ಚಿಂತೆ. ಹೆಂಡತಿ ಬಂದಿಲ್ಲ ಅಂದ್ರೆ ಬೇರೆಯವಳು ಮದುವೆ ಆಗ್ತಾನಂತೆ. ಅದು ಆಷಾಢ ಮುಗೀತಿದ್ದಂಗೆ ಆಗ್ಬಿಡ್ತಾನಂತೆ. ಏನ್ ಕಾಮುಕದನ್ರಿ ಅವ. ಅಲ್ಲ, ನನ್ ಹೆಂಡತಿ ಅಂದ್ರೆ ನನಗ್ ಫ್ಲೇವರ್, ಅವಳನ್ ಬುಟ್ಟಿ ಇರಕ್ಕಿಲ್ಲ ಅಂತಿದ್ದ. ಈಗ ನೋಡಿದ್ರೆ ಹೊಸ ಬ್ರೇಕಿಂಗ್ ನ್ಯೂಸ್ ಕೊಡ್ತಾವನೆ. ನಂದು ಬರೋ ತಿಂಗಳು 16ನೇ ತಾರೀಕು ನನ್ ಮದುವೆ ಆಯ್ತಾ ಇದೀನಿ. ನಾನು ಲೈವ್ ಅಲ್ಲಿ ಹೇಳ್ತಾ ಇದ್ದೀನಿ, ನನ್ ಮದುವೆ ಆಯ್ತೀನಿ. ಇಲ್ಲ ಗಣೇಶನ್ ದೇವಸ್ಥಾನ ಹತ್ರ ನಮ್ಮೂರಲ್ಲೇ ಮದುವೆ ಆಯ್ತೀನಿ. ಹುಡುಗಿನೇ ನೋಡಿದಾಯ್ತು ನಾನು. ಏನದು ಹುಡ್ಗಿ ನೋಡಿದ್ಯಾ? ನೀನ್ ಮುಖಕ್ಕೆ ಆಂಟಿ ಸಿಗೋದೇ ಕಷ್ಟ, ಅಂತದ್ರಲ್ಲಿ ಯಾರ್ಲಾ ಹುಡ್ಗಿ ಕೊಟ್ಟಾರು? ಅಂತೂ ಇವನು ಯಾರಾದ್ರೂ ಲೇಡಿ ಒಪ್ಕೊಂಡಿದ್ದಾಳೆ ಅಂದ್ರೆ ಅವಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಶಿವ. ಅಲ್ಲ, ಈ ಗಂಡ ಹೆಂಡತಿರ್ ಕಿತ್ತೋದ್ ಸ್ಟೋರಿ ಶಾಂತಂ ಪಾಪಂನಲ್ಲೂ ಬಂದ್ಬಿಡ್ತು. ಚಿಕ್ಕ ಹೈಕ್ಳಿಗೆ ಇವ್ರು ಫೋಟೋ ತೋರ್ಸಿದ್ರು ಚೀತು ಅಂತ ಉಗಿತಾವೆ. ಅಂತದ್ರಲ್ಲಿ ಇವನನ್ನ ಅವಳು ಒಪ್ಕೊಂಡವಳೆ ಅಂದ್ರೆ ಅವಳು ಅಂತ ಮಹಾ ತಾಯಿ ಇರ್ಬೇಕು. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಈ ಗಂಡ ಹೆಂಡ್ರು ಸೇರಿ ಸಂತು ಅನ್ನೊಂದ್ ಜೀವನ ಹಾಳು ಮಾಡಿದ್ದಾಯ್ತು. ಈಗ ಇವ್ರಿಬ್ರು ಸೇರ್ಕೊಂಡು ಇನ್ಯಾರ್ಯಾರ ಜೀವನ ಹಾಳು ಮಾಡ್ತಾರೋ ಗೊತ್ತಿಲ್ಲ ಶಿವ. ಈಗ ಇವನ್ ಪಾರ್ಟ್ ಆಫ್ ದ ಸ್ಟೋರಿ ಕೇಳಾಯ್ತು. ಈ ತಿಪ್ಪುಲ ಸುಂದಲಿ ಏನ್ ಹೇಳ್ತಾಳೆ ನೋಡ್ಕೊಂಬರೋಣ ಬನ್ರಪ್ಪ. ಜನ ನೋಡೋ ಜನಕ್ಕೆ ಎಲ್ಲ ನಾನೇ ಕೆಟ್ಟವಳು, ಇನ್ನೊಬ್ಬನ ಜೊತೆ ಹೊಡೋಗ್ಬಿಟ್ಟು ಏನ್ ಯಾರ ಮನೇಲೂ ಆಗದೆ ಮಾಡದೇ ಇರೋದ್ ಮಾಡ್ಬಿಟ್ಟಿದ್ದೀನ? ಯಾರ ಮನೇಲಿ ಆಗದೆ ಇರೋದ್ ನನ್ ಮನೇಲಿ ಆಗ್ಬಿಟ್ಟಿದ್ಯಾ? ಎಲ್ರು ಮನೇಲೂ ಓಡೋದ್ ಕಾಮನ್ನು ಬಿಡವ. ಆದ್ರೆ ಅವರೆಲ್ಲ ಬೆಳಿಗ್ಗೆ ಹೊತ್ತು ಜಾಗಿಂಗ್ ಅಲ್ಲಿ ಓಡ್ತಾರೆ, ನಾಯಿ ಅಟ್ಟಿಸ್ಕೊಂಡ್ ಬಂದಾಗ ಓಡ್ತಾರೆ, ಬಸ್ ಹಿಡಿಯುವಾಗ ಓಡ್ತಾರೆ. ಆದ್ರೆ ನಿಂತರ ಯಾರಾದ್ರೂ ಓಡಾಗಕ್ಕಾಯ್ತದ? ಸ್ವಲ್ಪ ದಿನಕ್ಕೆ ನಾವ್ ಓಡ್ ಹೋಗ್ಬಿಡೋಣ. ಎಲ್ಲಿಗೆ? ಎಲ್ಲಾದ್ರೂ ದೂರ. ಮಾಡದೇ ಇರೋದ್ ಮಾಡ್ಬಿಟ್ಟಿದ್ದೀನ? ಯಾರ ಮನೇಲಿ ಆಗದೆ ಇರೋದ್ ನನ್ ಮನೇಲಿ ಆಗ್ಬಿಟ್ಟಿದ್ಯಾ? ಹೇಳಿ ಹೋದ್ರೆ ಹೋಗ್ಲಿ. ಇನ್ ಎಲ್ರು ಮನೇಲೂ ಕರೆಕ್ಟ್ ಆಗಿದಾರಾ? ನೋಡಿದ್ರ ಇವಳು ದೌಲತ್ತ ಜನಕ್ಕೆ ಎಲ್ರೂ ಮನೇಲೂ ಕರೆಕ್ಟ್ ಆಗಿದ್ದೀರಾ ಅಂತ ಕೇಳ್ತಾವಳೆ. ಅಂದ್ರೆ ಇವಳ ಲೆಕ್ಕದಲ್ಲಿ ಎಲ್ರೂ ಮನೇಲೂ ಹಿಂಗೆ ಕಿತ್ ನಿಂತವ್ರೆ ಅಂತಾನ? ತಗದ್ ನೆತ್ತಿ ಮೇಲೆ ಗುದ್ದೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಟ್ಟಿರ್ಬೇಕು. ಹೇಳಿ ಹೋದ್ರೆ ಹೋಗ್ಲಿ. ಇನ್ ಎಲ್ರು ಮನೇಲೂ ಕರೆಕ್ಟ್ ಆಗಿದಾರಾ? ಎಲ್ರು ಮನೇಲೂ ಕರೆಕ್ಟ್ ಆಗಿದಾರೋ ಇಲ್ವೋ ಗೊತ್ತಿಲ್ಲ ಕಣವ. ಆದ್ರೆ ನಿಮ್ಮಷ್ಟು ಯಾರು ಕೆಟ್ಟ ನಿಂತಿಲ್ಲ ಬಿಡ್ರಿ. ಸಂಸಾರ ಗುಟ್ಟು ವ್ಯಾಧಿ ರೊಟ್ಟು ಅಂತ ದೊಡ್ಡವ್ರು ಹೇಳಿದ್ದಾರೆ. ಆದ್ರೆ ನೀವು ಸಂಸಾರನ 4 ಗೋಡೆ ಮಧ್ಯೆ ಮಾಡೋದ್ ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೇ ಮಾಡ್ತಿದ್ದೀರಾ. ಸದ್ಯ ನಮ್ ಪುಣ್ಯ ನೀವಿಬ್ರು ಈಗೀಗ ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟಿದ್ದೀರಾ. ಒಂದ್ 10 ವರ್ಷದ ಹಿಂದೆ ಆಗಿದ್ದಿದ್ರೆ 3 ಮಕ್ಳು ಸೋಷಿಯಲ್ ಮೀಡಿಯಾ ಒಳಗೆ ಹುಟ್ಟಿಸ್ಬಿಡ್ತಿದ್ರಿ ಅನ್ಸುತ್ತೆ. ಅವ್ನ್ಗೆ ಏನ್ ಗೊತ್ತಾ, ಫುಲ್ಲು ಅನುಮಾನ ಅವ್ನಿಗೆ ಅನುಮಾನ ಅನ್ನೋದು ಹೋಗೋದಿಲ್ಲ. ಸುಟ್ರು ಅವ್ನ ಗುಣ ಹೋಗಲ್ಲ ಅಂತ ನೋಡಿ. ಆತರ ಅವ್ನ್ ಸತ್ರು ಅವ್ನ ಗುಣ ಹೋಗೋದಿಲ್ಲ. ಜೇಸಿಂದ ಬಂದಾಗಿದ್ದ ಇದೇ ಟಾರ್ಚರ್ ನನ್ಗೆ. ಅಲ್ಲ, ಈ ಮಗ ಅನುಮಾನ ಪಟ್ಕೊಂಡ್ ಸಾಯಕ್ಕೆ ಇವ್ರೇನ್ ಈಗ ಹೊಸದಾಗಿ ಮದ್ವೆ ಆಗಿರೋ ನವ ಜೋಡಿನ ಅಂತ? 3 ಮಕ್ಳು ಹುಟ್ಸಿದ್ರು ಇನ್ನೂ ಅನುಮಾನ ಅಂತೆ. ಈ ನನ್ನ ಮಗ ಈ ಮುಖಕ್ಕೆ ಈ ರೇಂಜಿಗೆ ಅನುಮಾನ ಪಟ್ಕೊಂಡ್ ಸಾಯ್ತಾವನಲ್ಲ. ಇನ್ನ ಏನಾದ್ರೂ ಲಕ್ಷಣವಾಗಿರೋ ಹುಡ್ಗಿನ ಮದ್ವೆ ಆಗಿದ್ರೆ ಕೆಲ್ಸಕ್ ಹೋಗದೆ 24 ಗಂಟೆ ಥಿಯೇಟರ್ ಅಲ್ಲಿ ಟಾರ್ಚ್ ಬಿಡ್ತಾರಲ್ಲ, ಹಂಗೆ ಹೆಂಡತಿಗ್ ಟಾರ್ಚ್ ಬಿಟ್ಕೊಂಡೆ ಕೂತ್ಕೊಂಡ್ಬಿಟ್ಟಿರೋನು ಅನ್ಸುತ್ತೆ. ಬಿಟ್ಟೆ ಅಂದ್ರೆ ಗಿರ್ಚ್ಕೊಂಡ್ಬಿಡ್ಬೇಕು. ಅವೇಗ್ ನನ್ ಮಗನ್ ತಗೊಂಬಂದು ಬೇಡ ಅಂತ ಅಂದ್ಬಿಟ್ಟು ಬಿಟ್ಟು ಬಂದಿದ್ದೀನಿ. ಅವ್ನ ಮಕ್ಕಳು ನೋಡ್ಕೊಳಕ್ ಆಗಲ್ಲ ಅಂತಂದ್ರೆ ನನ್ಗೆ ಬಿಡ್ಲಿಕ್ಕೆ ಕಷ್ಟನೋ ಸುಖನೋ ನನ್ ಕೂಲಿನೋ ಏನೋ ಒಂದು ಮಾಡಿ ನನ್ ಕೆಲ್ಸ ನಾನ್ ಮಾಡಿ ನನ್ ಮಕ್ಕಳು ನಾನ್ ಸಾಕ್ತೀನಿ. ಇದೇನಪ್ಪ ಇದು ಮಹದಾಶ್ಚರ್ಯ. ಮೊದ್ಲೆಲ್ಲ ಅಕ್ಕ ನನಗ್ ಮಕ್ಕಳು ಬೇಡ ಗಂಡನೂ ಬೇಡ ಮಿರಿಂಡ ಒಂದಿದ್ರೆ ಸಾಕು ಅಂತಿದ್ಲು. ಈಗ ಮಕ್ಳಿಗೋಸ್ಕರ ಕೂಲಿ ನಾಲಿ ಮಾಡ್ತೀನಿ ಅಂತ ಅವಳಲ್ಲ. ನಾನ್ ಸತ್ರು ಇದ್ರ ನಂಬೋದಿಲ್ಲ. ಅಕ್ಕ ನೀನು ಫಾರಂ ಕೋಳಿ, ನೀನ್ ಕೈಲಾಗಕ್ಕಿಲ್ಲ ಕೂಲಿ, ನಿಂದೇನಿದ್ರು ಬರೀ ಇವರಿಬ್ರು ಎಂಥ ಡೌನ್ ನನ್ನ ಮಕ್ಳು ಅಂದ್ರೆ ಇವ್ರು ಮಾಡೋ ಅನಾಚಾರಕ್ಕೆಲ್ಲ ಮಕ್ಳನ್ನ ಸಿಂಪತಿ ಕಾರ್ಡ್ ಆಗಿ ಬಳಸಿ ಸಾಚಾಗೋಗ್ ಟ್ರೈ ಮಾಡ್ತಾವ್ರೆ. ಮಕ್ಕಳಿಗೋಸ್ಕರ ನಾನು ಬದುಕ್ತಾ ಇದೀನಿ ಇವಾಗೂನು, ಅರ್ಥ ಆಯ್ತಾ ಫ್ರೆಂಡ್ಸ್? ನನ್ನ ಮಕ್ಕಳೇ ನನ್ ಮುಖ್ಯ, ಬೇರೆ ಯಾರು ಬೇಡ ಫ್ರೆಂಡ್ಸ್. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ಇನ್ನು ನಾನ್ ನೋಡ್ಕೊಳಲ್ಲ, ನಾನ್ ಸಾಕಲ್ಲ ಅಂತ ನಾನ್ ಹೇಳ್ತೀನಿ. ನಾನ್ ಸಾಕ್ತೀನಿ ನನ್ ಮಕ್ಕಳನ್ನ ನಾನ್ ನೋಡ್ಕೊಂತೀನಿ. ಯಾಕಂದ್ರೆ ನಾನ್ ಎತ್ತಿರೋ ಮಕ್ಕಳು ನಾನ್ ನೋಡ್ಕೊಳ್ಳೇಬೇಕು. ನೀನಲ್ಲ, ಎಲ್ರು ಅವ್ರು ಹುಟ್ಸಿರೋ ಮಕ್ಳನ್ನ ಅವ್ರೇ ನೋಡ್ಕೊಬೇಕು. ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಮಕ್ಳನ್ನ ಹುಟ್ಸೋಕೆ ಹೋಗ್ಬಾರ್ದು. ಇವ್ರು ಹುಟ್ಸಿರೋ ಮಕ್ಳನ್ನ ಇವ್ರು ಸಾಕೋಕೆ ಏನೋ ಸೋಷಿಯಲ್ ಸರ್ವಿಸ್ ಮಾಡೋ ತರ ಬಿಲ್ಡಪ್ಸ್ ಗಳು ಬೇರೆ. ಅವ್ರ ಭವಿಷ್ಯ ಅಂತೂ ನಾನು ಹಾಳು ಮಾಡೋದಿಲ್ಲ, ನನ್ ಜೀವನ ಹಾಳು ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ನನ್ ಮಕ್ಕಳ ಭವಿಷ್ಯ ನಾನು ಹಾಳು ಮಾಡೋದಿಲ್ಲ.
ಇವ್ರಿಬ್ರಿಗೂ ಮಕ್ಕಳು ಜೀವನದ ಬಗ್ಗೆ ಕಿಂಚಿತ್ ಕಾಳಜಿ ಇದ್ದಿದ್ರು ಈ ತರ ಸೋಷಿಯಲ್ ಮೀಡಿಯಾದಲ್ಲಿ 3 ಬಿಟ್ ನಿಂತ್ಕೊಂತಾ ಇರ್ಲಿಲ್ಲ. ಸಿಂಪಲ್ ಆಗಿ ಯೋಚನೆ ಮಾಡಿ, ಇವರಿಬ್ರು ಈ ಲೆವೆಲ್ಗೆ ಒಬ್ರುನೊಬ್ರು ತುಚ್ಛವಾಗಿ ತೋರ್ಸ್ಕೊಂಡು ಮಾನ ಮರ್ಯಾದೆ ಕಳ್ಕೊಂಡ್ ನಿಂತಿದಾರಲ್ಲ, ಇದನ್ನ ನೋಡೋ ಬೇರೆ ಮಕ್ಳು ಇವ್ರ ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರ? ಇಲ್ಲ ಸರ್, ಇಲ್ಲ. ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡದೆ ಇರ್ತಾರ? ಇಲ್ಲ ಸರ್. ಪಾಪ ಇವರಿಂದ ಆ ಮಕ್ಕಳು ಸ್ಕೂಲಲ್ಲಿ ಮನೆ ಹತ್ರ ಎಷ್ಟು ಹಿಂಸೆ ಅನುಭವಿಸ್ತಾ ಇರಲ್ಲ, ಎಷ್ಟು ಅವಮಾನ ಪಟ್ಟಿರಲ್ಲ. ಅದ್ರಲ್ಲೂ ಇವರಿಗೆ ಒಬ್ಳು ಹೆಣ್ಮಗಳು ಇದ್ದಾಳೆ. ಇವ್ರುಗಳು ಹಿಂಗ್ ಆಡ್ಕೊಂಡ್ ನಿಂತ್ರೆ ಮುಂದೆ ಆಕೆಗೆ ಹೆಂಗೆಲ್ಲ ತೊಂದ್ರೆ ಆಗತ್ತೆ, ಆಕೆ ಜೀವನದ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅನ್ನೋ ಪರಿಜ್ಞಾನ ಇವರಿಗಿಲ್ಲ. ಇವರಿಗೆ ಬರೀ ದುಡ್ಡು, ಇವ್ರ ತೀಟೆ, ಇವ್ರ ಶೋಕಿನೇ ಮುಖ್ಯ ಆಗೋಗಿದೆ. ಇವನು 4 ಗೋಡೆ ಮಧ್ಯೆ ಮುಗಿಸ್ಕೊಳ್ಳೋ ಇದನ್ನ ಪಬ್ಲಿಕ್ ಮಾಡ್ತಾ ಇದ್ದಾನೆ. ಹೌದೌದು, ಅವ್ನ್ ಪಬ್ಲಿಕ್ ಮಾಡ್ತಾವನೆ, ನೀನೇನ್ ಪ್ರೈವೇಟ್ ಮಾಡ್ತಾ ಇದೀಯಾ? ನೀನು ಪಬ್ಲಿಕ್ ಮಾಡ್ತಿರೋದು. ಇಬ್ರು ಸೇರ್ಕೊಂಡು ಇನ್ಸ್ಟಾಗ್ರಾಮ್ ನ ಪಬ್ಲಿಕ್ ಟಾಯ್ಲೆಟ್ ಮಾಡ್ತಾ ಇದ್ದೀರಾ. ವಾಸನೆ, ಗಬ್ಬು ವಾಸನೆ. ಅದಕ್ಕೆ ಅವನ್ ಪಾಡ್ಗ ಅವ್ನ್ ಜೀವನ ಮಾಡ್ಲಿ, ನನ್ ಪಾಡ್ಗ ನಾನ್ ಜೀವನ ಮಾಡೋಣ ಅಂತ. ನನ್ ತಂಟೆಗ್ ನೀನ್ ಬರ್ಬೇಡ, ನಿನ್ ತಂಟೆಗ್ ನಾನ್ ಬರಲ್ಲ. ಅವನ್ ಪಾಡ್ಗ ಅವ್ನ್ ಜೀವನ ಮಾಡ್ಲಿ, ನನ್ ತಂಟೆಗ್ ನೀನ್ ಬರ್ಬೇಡ. ಇಯಲ್ಲ ಆತಾರ್ಲೆ ಬಡ್ಡೆ ತವ. ಇಬ್ರು ಅದೇ ಡೈಲಾಗ್ ಹೊಡಿತಾವ್ರೆ. ಇವನ್ ಪಾಡಿಗೆ ಇವನ್ ಇರ್ಬೇಕಂತೆ, ಅವಳ ಪಾಡಿಗೆ ಅವಳು ಇರ್ತಾಳಂತೆ. ಮತ್ತೆ ಮುಚ್ಕೊಂಡು ಇನ್ಸ್ಟಾ ರೀಲ್ಸ್ ಎಲ್ಲಾ ಬಿಟ್ಟು ಆಫ್ಲೈನ್ ಅಲ್ಲಿ ಬಗೆಹರಿಸ್ಕೊಂಡ್ ಸಾಯ್ಬೋದಲ್ವೇ? ಆನ್ಲೈನ್ ಅಲ್ಲಿ ಬಂದು ಜನಕ್ಕೆ ಯಾಕೆ ರೋದನೆ ಕೊಡ್ತಾ ಇದ್ದೀರಾ? ಇನ್ಸ್ಟಾಗ್ರಾಮ್ ನೇನ್ ಕೋರ್ಟು ಅನ್ಕೊಂಡಿದೀರಾ ಅಥವಾ ಕಮೆಂಟ್ಸ್ ಹಾಕೋರ್ನೆಲ್ಲ ಜಡ್ಜ್ಗಳು ಅನ್ಕೊಂಡಿದೀರಾ? ನಿಮ್ಗೇನೋ ಬಂದಿತ್ತು ರೋಗ. ಅವನ್ ಬಾಯಲ್ಲಿ ಬರೋದೆಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು. ಅವನ್ ನಿಜ ಅನ್ನೋದೇ ಹೇಳೋದೇ ಇಲ್ಲ. ಬರೀ ನಾಟಕ ನಾಟಕ ನಾಟಕ. ಎಷ್ಟು ನಾಟಕ ಮಾಡ್ತಾನೆ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ. ಇವಳು ಹೇಳೋದು ಇದೊಂದು ವಿಚಾರ ಮಾತ್ರ 100% ನಿಜ ಬಿಡ್ರಿ. ಈ ಮಿಂಡ್ರಿ ಮಂಜ ಸಾಮಾನ್ಯದವನಲ್ಲ. ಇವನನ್ನ ಜನ ಅಮಾಯಕ ಅನ್ಕೊಂಡಿದ್ದಾರೆ, ಆದ್ರೆ ಇವನ್ ಅಮಾಯಕ ಅಲ್ಲ, ಕಿತ್ತೋದ್ ಕಿರಾತಕ. ಒಂದ್ ವಿಡಿಯೋ ಮುಖ್ಯವಾದ ವ್ಯಕ್ತಿಗೆ ನಾನು ಕಳ್ಸಿದ್ರೆ, ಅವ್ರು ಏನ್ ಮಾಡಿದಾರೆ, ಏನ್ ಕೋಪನೋ ಯಾರ ಮೇಲೇನೋ ಗೊತ್ತಿಲ್ಲ, ನನ್ನ ಮೇಲೆ ಕೋಪನೋ ನಮ್ಮ ವೈಫ್ ಮೇಲೇನೋ ಕೋಪನೋ ಗೊತ್ತಿಲ್ಲ. ಆ ವಿಡಿಯೋ ಏನ್ ಮಾಡಿದಾರೆ, ನ್ಯೂಸ್ ಕೊಟ್ಟು ಪಬ್ಲಿಕ್ ಮಾಡಿದಾರೆ. ಇವತ್ತು ನಾನು ಮಾಡಿಲ್ಲ. ಅದು ಇವ್ರ ವಿಚಾರ ಮತ್ತೆ ನ್ಯೂಸ್ ನಲ್ಲಿ ಬರೋಕೆ ಆ ವಿಡಿಯೋನೇ ಕಾರಣ. ಇವನೇ ಬೇಕು ಅಂತ ತನ್ನ ಹೆಂಡತಿ ಮಾನ ಕಳಿಯಕ್ಕೆ ಆ ವಿಡಿಯೋನ ನ್ಯೂಸ್ ನವರು ಕೊಟ್ಟಿದ್ದಾನೆ. ಈಗ ನೋಡಿದ್ರೆ ತನಗೆ ಗೊತ್ತೇ ಇಲ್ಲ ಅಂತ ಅವನೇ. ಅವ್ರು ಏನ್ ಮಾಡಿದಾರೆ, ಏನ್ ಕೋಪನೋ ಯಾರ ಮೇಲೇನೋ ಗೊತ್ತಿಲ್ಲ, ನನ್ನ ಮೇಲೆ ಕೋಪನೋ ನಮ್ಮ ವೈಫ್ ಮೇಲೇನೋ ಕೋಪನೋ ಗೊತ್ತಿಲ್ಲ. ಸರಿನಪ್ಪ, ಗೊತ್ತಿಲ್ಲದೆ ಆ ವಿಡಿಯೋ ಲೀಕ್ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಇವನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಡಿಯೋ ಡಿಲೀಟ್ ಮಾಡಿಸ್ಬೇಕಿತ್ತಲ್ವಾ? ಅದ್ಬಿಟ್ಟು ಇವನೇ ಇವನ್ ಹೆಂಡತಿ ಬಗ್ಗೆ ಇನ್ನೂ ಚೀಪ್ ಆಗಿ ಮಾತಾಡಿ ವಿಡಿಯೋಸ್ ಗಳು ಬಿಡ್ತಾವನೆ. ಅದಕ್ಕೆ ಡೈವರ್ಸ್ ಕೊಟ್ಕೊಳ್ಳಿಲ್ಲ ಅಂತೆಲ್ಲ ಫಸ್ಟ್ ಗಂಡನ್ ಕೊಡ್ತಾಳೋ ಇಲ್ಲ ನಮಗೆ ಕೊಡ್ತಾಳೋ ಯಾರಿಗೋ ಕೊಟ್ಕೊಳ್ಳಿ. ಇವ್ 3ನೇ ಗಂಡನ ಜೊತೆ ಹೋಗಿದ್ದಾಳೆ, ಸಂತೋಷ್ ಜೊತೆ. ನಾನು 2ನೇವನ್ ಆಗಿದ್ದೆ, 3ನೇವನು ಇನ್ನೊಬ್ಬ ಆಗಿದ್ದಾನೆ. ಮೊದಲನೇದಾಗಿ ನೀನೊಬ್ಬ ಗಂಡ್ಸಾಗೋಕೆ ನಾಲಾಯಕು ಬಿಡು. ಅಲ್ಲ, ಅವಳು ಮಾಡಿರೋ ತಪ್ಪನ ಊರಿಗೆಲ್ಲ ತೋರಿಸಿ ನೀನ್ ಸಾಚ ಅವಳು ನೀಚ ಅಂತ ಪ್ರೂವ್ ಮಾಡೋಕ್ ಟ್ರೈ ಮಾಡ್ತಾ ಇದೆಯಲ್ಲ, ಇದರಿಂದ ನಿನಗೆ ಸಿಂಪತಿ ಬಿಟ್ಟು ಬೇರೆನಾದ್ರೂ ಸಿಗುತ್ತಾ? ಅಂಡ್ 3 ಮಕ್ಳು ಹುಟ್ಟಿಸಿ ಇಷ್ಟು ವರ್ಷ ಜೀವನ ಮಾಡೋದ ಮೇಲೂ ನಿನ್ ಹೆಂಡತಿ ಬಗ್ಗೆ ನಾನು 2ನೇ ಗಂಡ, ಮೊದಲನೇ ಗಂಡಂಗ್ ಡಿವೋರ್ಸ್ ಕೊಡ್ತಾಳೋ ನಂಗ್ ಕೊಡ್ತಾಳೋ ಗೊತ್ತಿಲ್ಲ ಅಂತ ಚೀಪಾಗಿ ಮಾತಾಡ್ತೀಯಲ್ಲ. ನಾನೊಂದ್ ಕಾರ್ ಇದೆ, ಕಾರು ಮಾರ್ತಾ ಏನು, ಒಂದೇ ಕಾರ್, ಲಾಸ್ಟ್ ಕಾರ್ ಇರೋ ಫ್ರೆಂಡ್ಸ್ ಎಲ್ಲ ಮಾರ್ಕೊಂಡೆ ನಾನು. ಈ ನನ್ನ ಮಗನ ಹತ್ರ ಮೊದ್ಲಿಂದಾನು ಇರೋದು ಒಂದೇ ಕಾರು, ಆದ್ರೆ ಡೈಲಾಗ್ ಹೊಡಿತಿರೋದ್ ನೋಡಿ, ಏನೋ ಮೊದ್ಲು ಅಂಬಾನಿ ಆಗಿದ್ದೆ, ಈಗ ಅಬ್ಬೆಪಾರಿ ಆಗಿದ್ದೀನಿ ಅನ್ನೋ ತರ ಮಾತಾಡ್ತಾವನೆ. ನಾನೊಂದ್ ಕಾರ್ ಇದೆ, ಕಾರು ಮಾರ್ತಾ ಏನು, ಒಂದೇ ಕಾರ್, ಲಾಸ್ಟ್ ಕಾರ್ ಇರೋ ಫ್ರೆಂಡ್ಸ್ ಎಲ್ಲ ಮಾರ್ಕೊಂಡೆ ನಾನು. ಡ್ರಾಮಾ ಮಾಡೋಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿಯಲ್ಲಣ್ಣ. ಕೇಳೋರು ಯಾರಿಲ್ಲ ಫ್ರೆಂಡ್ಸ್, ಒಬ್ಬ ಫ್ರೆಂಡ್ಸ್. ಇವಾಗ ಮಾತಿಗೋ ನಗೋ ಹೆಂಗ್ಸು, ಮಾತಿಗೋ ಅಳೋ ಗಂಡ್ಸನ್ನ ನಂಬಾರ್ದು ಅಂತಾರೆ. ಅದಕ್ಕೆ ಪಕ್ಕ ಎಕ್ಸಾಂಪಲ್ ಈ ಮಿಂಡ್ರಿ ಮಂಜಾನೆ. ಮಾತಿಗೋ ಒಳ್ಳೆ ಸಂಗಾಬುಲ್ ತರ ಕಣ್ಣೀರ್ ಹಾಕ್ತಾನೆ. ಲೈವ್ ಅಲ್ಲೇ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಸುಮ್ನೆ ಮಾತಾಡ್ತಾ ಇಲ್ಲ. ಯಾಕೋ ಅಳೋ ಕಾಂಪಿಟೇಷನ್ ತರ ಕಾಣ್ತದೆ. ಅದು ಏನು, ಹೊಗ್ದಿರೋ ಬಟ್ಟೆ ಹಿಂಡಿದಾಗ ನೀರ್ ಬತ್ತದಲ್ಲ, ಹಂಗೆ ಕಣ್ಣನ ಹಿಂಡಿ ನೀರ್ ತೆಗಿತಾನೆ. ನನ್ಗೆ ಯಾರು ಕೇಳೋರು ಯಾರಿಲ್ಲ ಫ್ರೆಂಡ್ಸ್. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಸೊ ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹತ್ಕೊಂಡ್ ವಿಡಿಯೋ ಮಾಡೋರೆಲ್ಲ ಅಮಾಯಕರಲ್ಲ. ಹಂಗಾಗಿ ಇಂತ ಕಿತ್ತೋದವರಿಗೆ ಸಿಂಪತಿ ಕೊಟ್ಟು ಬೆಳೆಸಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.